ಪಾಂಡುರಂಗಿ, ಕನ್ಸಲ್ಟೆಂಟ್ ಸೈಕ್ಯಾಟ್ರಿಸ್ಟ್, ಧಾರವಾಡ. ನಾನಿವತ್ತು ಮಾನಸಿಕ ಖಿನ್ನತೆಯ ಬಗ್ಗೆ ಮಾತನಾಡುತ್ತೇನೆ. ಆಧುನಿಕ ಜೀವನ ಒಂದು ಒತ್ತಡದ ಜೀವನ. ಮಾಡರ್ನ್ ಲೈಫ್ ಇಸ್ ಅ ಸ್ಟ್ರೆಸ್ಫುಲ್ ಲೈಫ್. ಒತ್ತಡ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ. ಒತ್ತಡ ಇಲ್ಲದಿದ್ದರೆ ಜೀವನ ಕೌಶಲ್ಯಗಳನ್ನು ನಾವು ಕಲಿಯುವುದು. ಒತ್ತಡ ನಿರ್ವಹಣೆ ಮಾಡೋದಕ್ಕೋಸ್ಕರ ಕಲಾ ಕೌಶಲ್ಯಗಳನ್ನು ನಾವು ಕಲಿತರೆ ಸಾಮಾನ್ಯವಾದ ಮಾನಸಿಕ ರೋಗಗಳು ಅಂದರೆ ಮಾನಸಿಕ ಖಿನ್ನತೆ, ಆತಂಕ ಇವುಗಳಿಂದ ನಾವು ದೂರವಿರ್ಬೋದು. ಸಾಮಾನ್ಯವಾದ ಮಾನಸಿಕ ಕಾಯಿಲೆ ಅಂದಾಗ ಅದರಲ್ಲಿ ಸರ್ವಸಾಮಾನ್ಯ ಮಾನಸಿಕ ಕಾಯಿಲೆಯಾಗಿದೆ ಮಾನಸಿಕ ಖಿನ್ನತೆ. ಮಾನಸಿಕ ಖಿನ್ನತೆ ಅಂದರೆ ಒಬ್ಬ ವ್ಯಕ್ತಿಯ ಅನುಭವದ ಸ್ಥಿತಿಯಾಗಿದ್ದು, ಈ ಸ್ಥಿತಿ ಒಳಗಾದವರಿಗೆ ಅತಿಯಾದ ದುಃಖ, ಆತ್ಮವಿಶ್ವಾಸದ ಕೊರತೆ, ನಾನು ನಿಷ್ಪ್ರಯೋಗಿ ಎಂದು ಅನಿಸುತ್ತದೆ. ಖಿನ್ನತೆ ಒಬ್ಬ ವ್ಯಕ್ತಿಯ ಹಿನ್ನೆಲೆಗಳನ್ನು ಪರಿಗಣಿಸದೆ ಸ್ತ್ರೀ ಪುರುಷರಿಬ್ಬರಲ್ಲಿಯೂ ಎಲ್ಲ ವಯಸ್ಸಿನಲ್ಲಿ ಕೂಡ ಕಾಣಿಸಿಕೊಳ್ತದೆ. ಸಾಮಾನ್ಯವಾಗಿ 15ರಿಂದ 25% ಜನರಲ್ಲಿ ಮಾನಸಿಕ ಖಿನ್ನತೆಯನ್ನು ನಾವು ಕಾಣಬಹುದು. ಅಂದರೆ ನಾವು 100 ಜನ ನೋಡಿದರೆ ಅದರಲ್ಲಿ 15ರಿಂದ 20 ಜನರಿಗೆ ಮಾನಸಿಕ ಕಾಯಿಲೆ ಇರ್ತದೆ. ಅದರಲ್ಲಿ ಹೆಣ್ಣು ಮಕ್ಕಳಲ್ಲಿ 10 ಪಟ್ಟು ಜಾಸ್ತಿ ಮಾನಸಿಕ ಖಿನ್ನತೆ ನಾವು ಕಾಣಬಹುದು ಪುರುಷರಿಗಿಂತ. ಏಕೆಂದರೆ ಅವರಲ್ಲಿ ಹಾರ್ಮೋನಲ್ ಚೇಂಜಸ್, ಆಮೇಲೆ ಆನ್ ಗೋಯಿಂಗ್ ಸ್ಟ್ರೆಸರ್ಸ್ ಅಂದರೆ ಋತುಚಕ್ರ, ಮದುವೆ, ಆಮೇಲೆ ಹೆರಿಗೆ ಸಮಯ, ಆಮೇಲೆ ಋತುಬಂಧ, ಇವೆಲ್ಲ ಆನ್ ಗೋಯಿಂಗ್ ಸ್ಟ್ರೆಸರ್ಸ್. ಅದಕ್ಕೆ ಸ್ತ್ರೀಯರಲ್ಲಿ ಮಾನಸಿಕ ಖಿನ್ನತೆ ನಾವು ಹೆಚ್ಚು ನೋಡ್ತೇವೆ. ಮಾನಸಿಕ ಖಿನ್ನತೆ ಸಾಮಾನ್ಯವಾಗಿ ಮಧ್ಯಮ ವಯಸ್ಸಿನಲ್ಲಿ ನಾವು ಕಾಣಬಹುದು. ಮಾನಸಿಕ ಖಿನ್ನತೆ ಆಗಲಿಕ್ಕೆ ಹಲವಾರು ಕಾರಣಗಳಿವೆ. ಅದರಲ್ಲಿ ಮೆದುಳಿನಲ್ಲಿ ಆಗುವ ರಾಸಾಯನಿಕ ಪದಾರ್ಥಗಳ ಅಸಮತೋಲನದಿಂದ ಮಾನಸಿಕ ಖಿನ್ನತೆ ಆಗಬಹುದು, ಅಥವಾ ಒತ್ತಡ ಉಂಟಾಗುವ ಘಟನೆಗಳು ಅಥವಾ ಕೌಟುಂಬಿಕ ಹಿನ್ನೆಲೆಗಳು, ಇವುಗಳಿಂದ ಕೂಡ ಮಾನಸಿಕ ಖಿನ್ನತೆ ಆಗಬಹುದು. ಮಾನಸಿಕ ಖಿನ್ನತೆಯ ಲಕ್ಷಣಗಳೇನು? ಮಾನಸಿಕ ಖಿನ್ನತೆ ಆದವರಿಗೆ ಕುಗ್ಗಿದ ಮನೋಭಾವ, ನಿದ್ರಾಹೀನತೆ, ಹಸಿವೆ ಆಗದಿರುವುದು, ಯಾವುದೇ ಕೆಲಸದಲ್ಲಿ ಆಸಕ್ತಿ ಇಲ್ಲದಂತಾಗುವುದು, ಆತ್ಮವಿಶ್ವಾಸದ ಕೊರತೆ, ಇವುಗಳ ಲಕ್ಷಣಗಳನ್ನು ನಾವು ಕಾಣಬಹುದು. ಅತಿಯಾದ ಮಾನಸಿಕ ಕಾಯಿಲೆ ಉಂಟಾದಾಗ ಜೀವ ಬೇಡ ಅಂತ ಅನಿಸ್ಬೋದು. ಅಂದರೆ ಸುಸೈಡಲ್ ಐಡಿಯಾಸ್, ಆತ್ಮಹತ್ಯೆ ವಿಚಾರ ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳೋ ಉಂಟಾಗಬಹುದು. ಸೊ ಇಂಥ ಲಕ್ಷಣಗಳು ಕಂಡು ಬಂದಾಗ ಅದನ್ನು ನಿರ್ಲಕ್ಷಿಸಿ ಇದೇನೋ ನಮ್ಗೆ ಗಾಳಿ ಶಕ ಆಗಿದೆ ಏನೋ ಅಥವಾ ಮಾಟ ಮಂತ್ರ ಮಾಡಿಸಿದಾರೇನೋ ಅಂತೇಳಿ ಅವುಗಳನ್ನು ದುರ್ಲಕ್ಷಣ ಮಾಡ್ತಾರೆ. ಇಂಥ ಪರಿಸ್ಥಿತಿ, ಇಂಥ ಲಕ್ಷಣಗಳು ಕಂಡು ಬಂದಾಗ ಸರಿಯಾದ ಸಮಯದಲ್ಲಿ ಆತ್ಮ ಸಮಾಲೋಚನೆ ಹಾಗೂ ಸೂಕ್ತ ವೈದ್ಯರಲ್ಲಿ ನೀವು ಟ್ರೀಟ್ಮೆಂಟ್ ಪಡೆಯಬೇಕು ಅಂತ ನಾನು ಹೇಳ್ತೀನಿ.